ದರ್ಶನ್ ಇತರೆ ಆರೋಪಿಗಳ ಜೊತೆ ಇರೋ ಫೋಟೋ ಇದೆಯಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಫೋಟೋದಲ್ಲಿ ರೇಣುಕಾಸ್ವಾಮಿ ಇರೋ ದೃಶ್ಯ ಮಾತ್ರ ಇದೆ. ದರ್ಶನ್ ಇತರೆ ಆರೋಪಿಗಳ ಜೊತೆ ಉಪಸ್ಥಿತನಿದ್ನಾ? ಜಡ್ಜ್ ಪ್ರಶ್ನೆ. ನೋಡಿ, ಫೋಟೋ ಇದೆ ಅಂತ ಹೇಳಿ ವಕೀಲ ಲೂತ್ರಾ ಹೇಳ್ತಾ ಇದ್ದಾರೆ. ಬಟ್ ಆದರೆ ಅದರಲ್ಲಿ ಕೊಲೆಯಾದಂತಹ ಸಂದರ್ಭದಲ್ಲಿ, ರಿಕವರಿ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ರೇಣುಕಾಸ್ವಾಮಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ವಾದ ಪ್ರತಿವಾದಗಳಾಗ್ತಾ ಇದೆ. ಕಳೆದ 40 ನಿಮಿಷದಿಂದಲೂ ಕೂಡ ವಾದ ಪ್ರತಿವಾದಗಳಾಗ್ತಾ ಇದೆ. ಕೊಲೆ ಸ್ಥಳದಲ್ಲಿ ದರ್ಶನ್ ಜೊತೆ ಹಲವಾರು ಫೋಟೋ ತೆಗೆದುಕೊಂಡಿದ್ರು. ಘಟನೆ ನಂತರ ಎಲ್ಲರೂ ಕೂಡ ಫೋಟೋವನ್ನ ತೆಗೆದುಕೊಂಡ್ರ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಇತರೆ ಆರೋಪಿಗಳ ಜೊತೆ ಉಪಸ್ಥಿತನಿದ್ನ? ಕೊಲೆಯಾದ ನಂತರ ಅಭಿಮಾನಿಗಳ ಜೊತೆ ಫೋಟೋವನ್ನ ತೆಗೆದುಕೊಂಡಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ. ಅದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ರೇಣುಕಾಸ್ವಾಮಿ ಫೋಟೋ ಇತ್ತ? ಕೊಲೆಯಾದಂತಹ ಸಂದರ್ಭದಲ್ಲಿ ಆತ ಹಿಂದೆ ಇದ್ನ ಇಲ್ವಾ? ಎಲ್ಲಿ ಫೋಟೋ ತೆಗೆದುಕೊಂಡ್ರು? ಯಾವ ಸಂದರ್ಭದಲ್ಲಿ ಫೋಟೋವನ್ನ ತೆಗೆದುಕೊಂಡ್ರು? ಎಲ್ಲವೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜ್ಗಳು. ಸೊ ಬೇಲ್ನ ಕ್ಯಾನ್ಸಲ್ ಮಾಡಬೇಕಾ ಬೇಡವಾ? ಎಷ್ಟು ಜನದ ಬೇಲ್ಗಳನ್ನ ಕ್ಯಾನ್ಸಲ್ ಮಾಡಬೇಕು? ಎಲ್ಲ 7 ಜನ ಆರೋಪಿಗಳ ಬೇಲನ್ನು ಕ್ಯಾನ್ಸಲ್ ಮಾಡಬೇಕಾ? ಅಥವಾ ಒಬ್ರು ಇಬ್ಬರದ್ದು ಮಾತ್ರ ಕ್ಯಾನ್ಸಲ್ ಮಾಡಬೇಕಾ? ಒಬ್ರು ಇಬ್ಬರದಾದ್ರೆ ಕಾರಣ ಏನು? ಯಾಕೆ ಅವ್ರದ್ದೇ ಕ್ಯಾನ್ಸಲ್ ಯಾಕೆ ಮಾಡಬೇಕು? ಇದರಲ್ಲಿ ಪಾತ್ರ ಏನು? ಅವರ ಪಾತ್ರ ಏನು ಅನ್ನೋದರ ಕುರಿತು ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಫ್ಯಾನ್ಸ್ಗಳು ಕೂಡ ಬಂದು ಹೇಳಿಕೆಯನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಘಟನೆ ನಂತರ ಎಲ್ಲರ ಫೋಟೋವನ್ನ ತೆಗೆದುಕೊಂಡ್ರ ಕೊಲೆ ಆದ್ಮೇಲೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕೊಲೆ ಆಯ್ತಲ್ಲ, ಕೊಲೆ ಆಗಿದ್ದ ದಿನ ಯಾರೆಲ್ಲ ಇದ್ರಲ್ಲ ಆ ಜಾಗದಲ್ಲಿ ಅವರೆಲ್ಲರೂ ಕೂಡ ಆ ಫೋಟೋದಲ್ಲಿ ಇದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜು. ಕಿರಣ್, ಪುನೀತ್ ಶೆಡ್ನ ಕೆಲಸಗಾರರು ಅಂತ ಹೇಳಿ ಲೂತ್ರಾ ಹೇಳ್ತಾ ಇದ್ದಾರೆ. ಇವರೆಲ್ಲ ಕಲ್ಟ್ ಅಭಿಮಾನಿಗಳು. ಯಾವುದಕ್ಕೂ ಕೂಡ ಈ ಅಭಿಮಾನಿಗಳೇನಿದ್ದಾರಲ್ಲ, ಈ ಅಭಿಮಾನಿಗಳು ಸಾಕ್ಷ್ಯವನ್ನು ಹೇಳಿದ್ರ ಅಂತ ಹೇಳಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಫ್ಯಾನ್ಸ್ಗಳಾಗಿದ್ರೆ ಯಾಕೆ ಹೇಳಿಕೆಯನ್ನು ನೀಡಿದ್ರು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಫ್ಯಾನ್ಸ್ಗಳಾದರೆ ಅವರ ಖುಷಿಗೆ ಫೋಟೋ ತಗೋತಾರೆ, ಹೋಗ್ತಾರೆ ಅಲ್ಲಿಂದ. ಸೊ ಏನಾಯಿತು, ಯಾಕಾಯಿತು, ಈ ಕೊಲೆ ಯಾವಾಗಾಯಿತು, ಅಲ್ಲಿ ನಾನಿದ್ದೆ ಅಥವಾ ನಾನಿಲ್ಲ ಅನ್ನೋದ್ರ ಬಗ್ಗೆ ಬಂದು ಹೇಳಿಕೆ ಕೊಡ್ತಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜು. ಆ ಫೋಟೋದಲ್ಲಿ ರೇಣುಕಾಸ್ವಾಮಿ ಇರೋ ದೃಶ್ಯ ಮಾತ್ರ ಇದೆ. ಕೊಲೆ ಸ್ಥಳದಲ್ಲಿ ದರ್ಶನ್ ಜೊತೆ ಹಲವರು ಫೋಟೋ ತೆಗೆದುಕೊಂಡಿದ್ದಾರೆ. ಲೂತ್ರಾ ಹೇಳ್ತಾ ಇದ್ದಾರೆ. ಹಲ್ಲೆ ವೇಳೆ ದರ್ಶನ್ ಪವಿತ್ರ ಏನು ಮಾಡ್ತಾ ಇದ್ರು? ಹೀಗೆ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಜಡ್ಜ್ ಮಾಡ್ತಾ ಇದ್ದಾರೆ.